ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನಲ್ಲಿ ದರ್ಶನ್ ಸೇರಿದಂತೆ ಇತರರನ್ನ ವಿಚಾರಣೆ ನಡೆಸಲಿಕ್ಕೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಜೈಲಿನ ಒಳಗೆ ದರ್ಶನ್ ವಿಚಾರಣೆಗೆ ಕೋರ್ಟ್ ಅನುಮತಿ ಕೊಟ್ಟಿದ್ರಿಂದ ದರ್ಶನ್ ಸೇರಿದಂತೆ ಈ ಒಂದು ಚಾಕೂಟದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲರ ವಿಚಾರಣೆ ಆಗುತ್ತೆ. 9ನೇ ACMM ಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ಕೆಲವೇ ಕ್ಷಣಗಳಲ್ಲಿ ವಿಚಾರಣೆಯನ್ನ ತನಿಖಾಧಿಕಾರಿಗಳು ನಡೆಸ್ತಾರೆ. ಮತ್ತೊಂದು ಕಡೆ ಜೈಲಿಗೆ ಕಮಿಷನರ್ ದಯಾನಂದ್ ಕೂಡ ಭೇಟಿಯನ್ನ ಕೊಟ್ಟು ಏನಾಗಿದೆ ವ್ಯವಸ್ಥೆ ಅಲ್ಲಿ ಈಗ ಹೇಗೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನೋದರ ಬಗ್ಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಈಗಾಗಲೇ DCP ಸಾರಾ ಫಾತಿಮಾ ಅವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದು ತನಿಖೆಯನ್ನು ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ, CCTV ಫುಟೇಜ್ಗಳ ಕಲೆ ಹಾಕುವಂಥದ್ದು, ಅದರ ಪರಿಶೀಲನೆ ಮತ್ತು CCTV ವರ್ಕ್ ಆಗ್ತಾ ಇದೆಯಾ, ಎಲ್ಲೆಲ್ಲಿ ಆನ್ ಆ್ಯಂಡ್ ಆಫ್ ಮಾಡಲಾಗ್ತಾ ಇತ್ತು, ಯಾವ ಬ್ಯಾರಕ್ನಿಂದ ಇನ್ನೊಂದು ಬ್ಯಾರಕ್ಗೆ ಹೇಗೆ ಓಡಾಟವನ್ನು ನಡೆಸ್ತಾ ಇದ್ರು, ಇದೆಲ್ಲದರ ಮಾಹಿತಿಯನ್ನು ಈ ತನಿಖಾ ಹಂತದಲ್ಲಿ ಪಡ್ಕೊಳ್ತಾರೆ. ರೈಟ್, ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಷ. ತನಿಖಾಧಿಕಾರಿಗಳು ಈಗ ತನಿಖೆಯನ್ನ ಆರಂಭಿಸಿದ್ದಾರಾ ಮತ್ತು ಯಾರೆಲ್ಲ ಬಂದಿದ್ದಾರೆ ಜೈಲಿಗೆ? ದಿವ್ಯಾ, ಈಗಾಗಲೇ DCP ಸಾರಾ ಫಾತಿಮಾ ಅವರು ಪರಪ್ಪನಗರ ಜೈಲಿಗೆ ಬಂದಿದ್ದಾರೆ. ಜೊತೆಗೆ ಏನೀಗ ಬೆಳಗ್ಗೆಯಿಂದ ಸಹ ತನಿಖೆ ಮಾಡೋದಕ್ಕೆ ನ್ಯಾಯಾಲಯದ ಆದೇಶವನ್ನು ಸಹ ಈಗ ಪೊಲೀಸರು ಪಡ್ಕೊಂಡಿರೋದು. ಅಂದರೆ ಈಗಾಗಲೇ 3 FIR ಅನ್ನು ದಾಖಲು ಮಾಡಿ ಪರಪ್ಪನಗರ ಪೊಲೀಸರು, ಒಂದು ಹುಳಿಮಾ ಪೊಲೀಸು ಇನ್ಸ್ಪೆಕ್ಟರ್ ಆದಂಥ ಕುಮಾರಸ್ವಾಮಿ ಇರ್ಬೋದು ಅಥವಾ ಇನ್ನು ಬೇಗೂರು ಸ್ಟೇಷನ್ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ನೇತೃತ್ವದಲ್ಲಿ ಈಗ ಒಂದು ತಂಡವನ್ನು ರಚನೆ ಮಾಡಿ ಈಗ ಜೈಲಿನ ಒಳಗಡೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಜೈಲಿನ ಒಳಗಡೆ ಹೋಗಿ ಅಲ್ಲಿ ಸಂಪೂರ್ಣವಾಗಿ ಈ ಒಂದು ಘಟನೆ ಬಗ್ಗೆ ಸಂಪೂರ್ಣ ವಿಚಾರಣೆಯನ್ನು ಪ್ರಾರಂಭ ಮಾಡ್ತಾರೆ. ಜೊತೆಗೆ ಅಲ್ಲಿದ್ದ CC ಕ್ಯಾಮ್ರಾಗಳ ಪರಿಶೀಲನೆ ಆಗ್ತದೆ. ಜೊತೆಗೆ ಅಲ್ಲಿ ಟೇಬಲ್ ಮತ್ತು ಚೇರನ್ನು ತಂದುಕೊಟ್ಟವ್ರು ಯಾರು ಮತ್ತು ಅದರ ಸಿಗರೇಟು ಮತ್ತು ಟೀ ಲೋಟಗಳನ್ನು ಸಪ್ಲೈ ಮಾಡಿದವರು ಯಾರು, ಇದ್ರ ಬಗ್ಗೆ ಎಲ್ಲವನ್ನು ಸಹ ಇಂಚಾಗಿ ಅವರ ಬಳಿ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಅಲ್ಲಿ ಮೊಬೈಲಲ್ಲಿ ಯಾರು ಫೋಟೋ ತೆಗೆದ್ರು, ಮೊಬೈಲಲ್ಲಿ ತೆಗೆದ್ರಾ ಅಥವಾ ಬೇರೆ ಏನಾದರೂ ಕ್ಯಾಮ್ರಾಗಳನ್ನು ಬಳಸಿ ತೆಗೆದಿದ್ದಾರಾ, ಮತ್ತು ಇದನ್ನು ಶೇರ್ ಮಾಡಿದವರು ಯಾರು, ಎಲ್ಲಿಂದ ಯಾರಿಗೆ ಹೋಗಿತ್ತು, ಎಲ್ಲವನ್ನು ಸಹ ಈಗ ಪೊಲೀಸರು ತನಿಖೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿರುವಂಥದ್ದು. ಇನ್ನು ಬೆಂಗಳೂರು ಆಯುಕ್ತರಾದಂಥ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಸಹ ಪರಪ್ಪನಗರ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾರೆ. ಒಟ್ಟು ಇವತ್ತು ಸಂಪೂರ್ಣವಾಗಿ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋ ಸಂಬಂಧಪಟ್ಟಂಗೆ ಈಗ ತನಿಖೆಯನ್ನು ಜೈಲಿನ ಒಳಗಡೆ ಹೋಗಿ ತನಿಖೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿರೋದು. ದಿವ್ಯಾ, ಓಕೆ, ಸ್ಥಳಕ್ಕೆ ದಯಾನಂದ್ ಅವರು ಕೂಡ ಬರಲಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಅವರು ಎಷ್ಟೊತ್ತಿಗೆ ಬರಬಹುದು? ದಿವ್ಯಾ, 3 ಗಂಟೆ ನಂತರ ಜೈಲಿಗೆ ಬರ್ತಾರೆ ಅಂತೇಳಿ ಗೊತ್ತಾಗಿರುವಂಥದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಸಹ ಇಲ್ಲಿ ಏನು ಪರಪ್ಪನಗರ ಪೊಲೀಸ್ ಠಾಣೆಗೆ ಬಂದು ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾರೆ. ನಂತರ ಅವರು ಸಹ ನೇರವಾಗಿ ಜೈಲಿನ ಒಳಗಡೆ ಹೋಗಿ ಆ ಜೈಲಿನ ಒಳಗಡೆ ಏನೀಗ ದರ್ಶನ್ದು ಫೋಟೋ ವೈರಲ್ ಆಗಿತ್ತು, ಆ ಬ್ಯಾರಕ್ನ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಳ್ತಾರೆ. ಜೊತೆಗೆ ಬೇರೆ ಬೇರೆ ಬ್ಯಾರಕ್ಗೂ ಹೋಗಿ ಪರಿಶೀಲನೆ ಮಾಡೋ ಸಾಧ್ಯತೆ ಇದೆ ಅಂತೇಳಿ ತಿಳಿದು ಬಂದಿರುವಂಥದ್ದು. ಹಾಗಾಗಿ ಈಗ DCP ಸಾರಾ ಫಾತಿಮಾ ಅವರು ಮೊದಲಿಗೆ ಜೈಲಿನ ಒಳಗಡೆ ಸಹ ಅವರು ಸಹ ಒಂದು ವಿಸಿಟ್ ಹಾಕಿ ಅವರು ಸಹ ಪರಿಶೀಲನೆ ಮಾಡ್ತಾರೆ. ಯಾಕಂದರೆ ಈಗ ಹಿರಿಯ ಅಧಿಕಾರಿಗಳು ಬಂದಾಗ ಅವ್ರಿಗೂ ಸಹ ಗಮನಕ್ಕೆ ತರಬೇಕಾಗ್ತದೆ. ಹಾಗಾಗಿ ಮೊದಲಿಗೆ ಸಾರಾ ಫಾತಿಮಾ ಅವರು ಜೈಲಿನ ಒಳಗಡೆ ಹೋಗಿ ಸಂಪೂರ್ಣ ಪರಿಶೀಲನೆ ಮಾಡಿದ ನಂತರ ಬೆಂಗಳೂರು ಆಯುಕ್ತರಾದಂಥ ಪೊಲೀಸ್ ಆಯುಕ್ತರಾದ ದಯಾನಂದ್ ಅವರು ಬಂದಾಗ ಅವರಿಗೆ ಒಂದಷ್ಟು ಪೊಲೀಸ್ ಠಾಣೆಯಲ್ಲಿ ಮಾಹಿತಿ ಕೊಡ್ತಾರೆ ಮತ್ತು ಯಾವೆಲ್ಲ ಕ್ರಮ ಆಗಿದೆ ಮತ್ತು ಕಾನೂನು ಪ್ರಕ್ರಿಯೆಗಳನ್ನು ಯಾವ ರೀತಿ ಮುಂದುವರಿಸಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು DCP ಅವರಿಗೆ ಕಮಿಷನರ್ಗೆ ಮಾಹಿತಿ ಕೊಡ್ತಾರೆ. ನಂತರ ಇವನು ಸಂಪೂರ್ಣವಾಗಿ ಅಂದರೆ ಈಗೇನು ತಂಡ ರಚನೆ ಆಗಿದೆ, ಅವರ ಆರೋಪಿಗಳಾಗಿ ಈಗ 2 ಪ್ರಕರಣದಲ್ಲಿ ದರ್ಶನನ್ನು A1 ಆರೋಪಿಯಾಗಿ ಮಾಡಿರುವಂಥದ್ದು ಎಲ್ಲವನ್ನು ಸಹ ತನಿಖೆ ಮಾಡೋದಕ್ಕೆ ಈಗ ಸಿದ್ಧತೆಯನ್ನು ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂಥದ್ದು. ದಿವ್ಯಾ.